ಮಧು ವರ್ಸಸ್ ಹಾಲಪ್ಪ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮದ ವಿವಾದ. ರಾಜ್ಯ ಸರ್ಕಾರ ಬಹಿಷ್ಕಾರಕ್ಕೆ ಮಧು ಬಂಗಾರಪ್ಪನೇ ಕಾರಣ. ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗಿನ ವಿವಾದ. ರಾಜ್ಯ ಸರ್ಕಾರ ಬಹಿಷ್ಕಾರಕ್ಕೆ ಮಧು ಬಂಗಾರಪ್ಪನೇ ಕಾರಣ ಅಂತ ಹೇಳಿ ಮಾಜಿ ಸಚಿವ ಎಚ್ ಹಾಲಪ್ಪ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೇತುವೆ ಉದ್ಘಾಟನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬಂದಿದ್ರು. ಕೊನೆ ಘಳಿಗೆಯಲ್ಲಿ ಅವರು ವಾಪಸ್ಸು ಹೋಗಿದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿಎಂ ಸಚಿವರು ಕಾರ್ಯಕ್ರಮಕ್ಕೆ ಬರದೇ ಇರಲು ಮಧು ಬಂಗಾರಪ್ಪ ಕಾರಣ. ಸೇತುವೆಗೆ ಯಾರಪ್ಪನ ದುಡ್ಡು ಹಾಕಿಲ್ಲ, ಸರ್ಕಾರದ ದುಡ್ಡು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯಾಕೆ ಸೇತುವೆ ಮಾಡಬಾರದಾಗಿತ್ತು? ಮೊದಲು ಅಸಂಬದ್ಧ ಮಾತುಗಳನ್ನ ಬಿಡಬೇಕು ಎಂದ ಹಾಲಪ್ಪ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಎಂದು ಅಭಿವೃದ್ಧಿಗೆ ಅಡ್ಡಿ ಮಾಡಿದವರಲ್ಲ. ಸಿಎಂ ದೊಡ್ಡ ವ್ಯಕ್ತಿ, ನಮ್ಮ ಪಕ್ಷ ಸಿದ್ಧಾಂತ ಏನೇ ಇದ್ದರೂ ಅವರನ್ನು ಗೌರವಿಸುತ್ತೇವೆ. ಜಿಲ್ಲೆಯ ಉಸ್ತುವಾರಿ ಸಚಿವರ ಮಾತು ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಬರದೇ ಇದ್ದದ್ದು ಸರಿಯಲ್ಲ. ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಪ್ಪನವರು ಈ ಮಾತನ್ನು ಹೇಳಿದ್ದಾರೆ. ಒಂದು ಮಧು ಬಂಗಾರಪ್ಪರ ಒಂದು ಸೂಚನೆಯನ್ನ ಪಾಲಿಸುವಂತಹ ಒಂದು ದುರ್ಬಲವಾದಂತಹ ಸಿಎಂ ಸಿದ್ದರಾಮಯ್ಯ ಅಂತ ನೀವು ಅನ್ಕೊಳ್ಳಕ್ ಸಾಧ್ಯನಾ? ಹಾಲಪ್ಪನವರು ಏನು ಬೇಕಾದ್ರೂ ಹೇಳ್ಬೋದು, ಇದು ವಿಶ್ಲೇಷಕರ ಮಾತು, ನಮ್ಮ ಅಭಿಪ್ರಾಯ ಅಲ್ಲ. ಮಧು ಬಂಗಾರಪ್ಪರ ಸೂಚನೆಯನ್ನ ಪಾಲಿಸಿ ಸಿದ್ದರಾಮಯ್ಯನವರು ತನ್ನ ರಾಜ್ಯದ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಹೋಗದೇ ಇರುವಷ್ಟೊಬ್ಬ ದುರ್ಬಲ ಸಿಎಂ ಅನ್ಕೊಂಡಿದ್ದೀರಾ? ಖಂಡಿತ ಸಾಧ್ಯ ಇಲ್ಲ. ತನ್ನ ಪ್ರಬುದ್ಧ ನಿರ್ಧಾರ ಮತ್ತು ನಿಲುವುಗಳಿಂದಲೇ ತನ್ನ ಸರ್ಕಾರಕ್ಕಾದಂತಹ ಅದೆಷ್ಟೋ ಡ್ಯಾಮೇಜ್ಗಳು ಕಂಟ್ರೋಲ್ ಆಗಿದೆ. ಸಿಎಂ ಸಿದ್ದರಾಮಯ್ಯರು ತನ್ನ ರಾಜ್ಯದ ಅಭಿವೃದ್ಧಿಯನ್ನ ಸಹಿಸದೇ ಇರತಕ್ಕಂತಹ ವ್ಯಕ್ತಿತ್ವ ಅವರದ್ದಲ್ಲ. ಸೊ ರಾಜಕೀಯ ವಲಯಗಳಲ್ಲಿ ವಿಶ್ಲೇಷಕರು ಅಭಿಪ್ರಾಯವನ್ನು ಈ ರೀತಿಯೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಸಂಬದ್ಧ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತೇಳಿ ಹಾಲಪ್ಪನವರು ಹೇಳೋದು. ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಎಂದೂ ಅಭಿವೃದ್ಧಿ ಸಹಿಸಿಕೊಂಡವರಲ್ಲ, ಅಭಿವೃದ್ಧಿಯನ್ನ ನಿರಾಕರಿಸಿದವರಲ್ಲ. ಕರ್ನಾಟಕ ಅಂದ್ರೆ ಬರೀ ಯಡಿಯೂರಪ್ಪನ, ಕರ್ನಾಟಕ ಅಂದ್ರೆ ಬರೀ ವಿಜೇಂದ್ರ ಅಂತ ಅರ್ಥನ ಅಲ್ಲ. ತನ್ನ ರಾಜ್ಯದ ಅಭಿವೃದ್ಧಿ ನೋಡ್ರಿ, ಒಂದು ರಾಜ್ಯದ ಯೋಜನೆಗಳು ಮಂಜೂರಾಗಿ ಆ ಯೋಜನೆಯ ಕಾಮಗಾರಿ ಶುರುವಾಗಿ ಅದು ಪೂರ್ಣಗೊಳ್ಳುವಷ್ಟರಲ್ಲಿ 3-4 ಸರ್ಕಾರ ಉರುಳಿ 5ನೇ ಸರ್ಕಾರ ರಚನೆ ಆಗಿದ್ದು ಇದೆ ಇತಿಹಾಸದಲ್ಲಿ. ಬಿಜೆಪಿ ಆಡಳಿತದ ಸಂದರ್ಭದಲ್ಲಿ ರಾಜ್ಯದ ಅದೆಷ್ಟೋ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮಗಳಿಗೆ ಬಿಜೆಪಿಯು ಕೂಡ ಬರದೇ ಇರತಕ್ಕಂಥ ಎಷ್ಟು ಉದಾಹರಣೆಗಳು ಬೇಕು. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಕಾಮಗಾರಿಯ ಅಥವಾ ಅಭಿವೃದ್ಧಿಯ ಕಾರ್ಯದಲ್ಲಿ ಕಾಂಗ್ರೆಸ್ ಉತ್ಸಾಹವನ್ನು ತೋರಿಸುತ್ತೆ, ಬಿಜೆಪಿ ನಿರಾಕರಣೆಯನ್ನ ಮಾಡುತ್ತೆ. ಇದನ್ನೇ ಮುಂದಿಟ್ಟುಕೊಂಡು ರಾಜಕೀಯಕ್ಕೆ ಇದನ್ನ ಮಾನದಂಡವಾಗಿ ಮಾಡ್ಕೋಬಾರ್ದು, ತಪ್ಪಲ್ವಾ? ಅದರಲ್ಲೂ ಕೂಡ ವಿಶೇಷ ಅನ್ಸೋದು ಮಧು ಬಂಗಾರಪ್ಪರವರು ಹೇಳಿದ್ರಿಂದಾಗಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗದೆ ಬಹಿಷ್ಕಾರ ಮಾಡಿದ್ದಾರೆ ಅನ್ನೋದು. ಇದು ಅಸಂಬದ್ಧ ಮತ್ತು ಇದು ಅಪ್ರಬುದ್ಧ ಅಂತ ಕರೆಸಿಕೊಳ್ಳುತ್ತೆ. ಸೊ ಮಾಜಿ ಸಚಿವ ಎಚ್ ಹಾಲಪ್ಪ ಗಂಭೀರವನ್ನು ಆರೋಪ ಮಾಡಿದ್ದಾರೆ. ಸೇತುವೆ ಉದ್ಘಾಟನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬಂದಿದ್ರು. ಕೊನೆ ಘಳಿಗೆಯಲ್ಲಿ ಅವರು ವಾಪಸ್ ಹೋಗಿದ್ದು ಒಳ್ಳೆಯ ಬೆಳವಣಿಗೆಯಲ್ಲ. ಸಿಎಂ ಸಚಿವರು ಕಾರ್ಯಕ್ರಮಕ್ಕೆ ಬರದೇ ಇರಲು ಮಧು ಬಂಗಾರಪ್ಪ ಕಾರಣ. ಅಲ್ಲಾರಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ. ಸತೀಶ್ ಜಾರಕಿಹೊಳಿ ಇಲಾಖೆಯಲ್ಲಿ ಅತಿ ದೊಡ್ಡ ಇಲಾಖೆ ಲೋಕೋಪಯೋಗಿ ಇಲಾಖಾ ಸಚಿವ. ಕೆಲಸ ಇರೋದಿಲ್ವಾ ಅವರಿಗೂ? ಒಂದಷ್ಟು ಪ್ರೋಟೋಕಾಲ್ ಇರೋದಿಲ್ವಾ? ಅವರಲ್ಲೂ ಸಾಕಷ್ಟು ಕಾರ್ಯಕ್ರಮದ ಶೆಡ್ಯೂಲ್ಗಳಿರೋದಿಲ್ವಾ? ಕೊನೆ ಘಳಿಗೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು, ಅದರ ಅರ್ಥ ನಾವು ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡ್ಕೋತಾ ಇರೋದು ಅಂತಲ್ಲ. ಒಂದು ವಿಚಾರ ಅಥವಾ ರಾಜಕೀಯ ಸುದ್ದಿ ಬಂದಾಗ ಅದನ್ನ ತೂಕವಾಗಿ ಅರ್ಥೈಸುವಂತ ಪ್ರಯತ್ನ ನಮ್ಮಿಂದ ಆಗಬೇಕಲ್ಲ. ಮಾಜಿ ಸಚಿವ ಹಾಲಪ್ಪನವರ ಹೇಳಿಕೆಯನ್ನೇ ಸತ್ಯದ ಮಾನದಂಡವಾಗಿರಿಸೋದಕ್ಕೆ ನಮಗೂ ಸಾಧ್ಯ ಇಲ್ಲ. ಸೊ ಸೇತುವೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಅಥವಾ ಸಿಎಂ ಸಿದ್ದರಾಮಯ್ಯರು ವ್ಯವಸ್ಥಿತವಾಗಿ ಬಹಿಷ್ಕಾರ ಮಾಡಿದ್ರು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಪ್ಪನವರ ಹೇಳಿಕೆಯು ಕೂಡ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.